ನಮಃ ಶಿವಾಯ. ವೀಕ್ಷಕರೇ, ಯುಗಾದಿಯ ಪ್ರಯುಕ್ತ ಎಲ್ಲ ರಾಶಿಗಳವರಿಗೆ ಹೇಗಿದೆ ಭವಿಷ್ಯ ಅಂತ ತಿಳಿಸ್ತಾ ಇದ್ವಿ. ಈ ಒಂದು ವರ್ಷ ಯುಗಾದಿ, ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ 2026, ಈ ಯುಗಾದಿಯಿಂದ 2027ರ ಯುಗಾದಿವರೆಗೆ. ಅದರಲ್ಲಿ ಇವತ್ತಿನ ವಿಷಯ ವೃಷಭ ರಾಶಿಯವರಿಗೆ ಹೇಗಿದೆ. ವೃಷಭ ರಾಶಿಯವರಿಗೆ ಈಗ ಗುರುಬಲ ಇತ್ತು, 2ನೇ ಮನೆಯಲ್ಲಿ ಗುರು ಇದ್ದ, ತುಂಬಾ ಒಳ್ಳೇದಾಗ್ತಾ ಇತ್ತು. ಜೂನ್ ವರೆಗೂ ಈ ಗುರುಬಲ ಹಾಗೆ ಕಂಟಿನ್ಯೂ ಆಗ್ತದೆ. ಜೂನ್ ನಂತರ ಗುರು 3ನೇ ಮನೆಗೆ ಬರ್ತಾನೆ. 3ನೇ ಮನೆಗೆ ಬಂದಾಗ ಏನು ಒಳಿತಾಗ್ತದೆ ಅಂದ್ರೆ, ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಸೆಟ್ ಆಗ್ತದೆ. ತುಂಬಾ ಒಳ್ಳೆ ಕಾಲ. ಮದುವೆ ವಿಷಯ ಬಂದ್ರೆ 3ನೇ ಮನೇಲಿ ಗುರು ಬಂದ್ರೆ 5ನೇ ದೃಷ್ಟಿ 7ನೇ ಮನೆಗೆ ಬೀಳುತ್ತೆ. ಅದು ತುಂಬಾ ಒಳಿತಾಗ್ತದೆ. ಅವರ ತಂದೆ ಇದ್ರೆ ಅಥವಾ ಪಿತ್ರಾರ್ಜಿತ ಆಸ್ತಿಗಳು, ಮತ್ತೆ ಹೇಳ್ತೀನಿ ಕೇಳಿ, 3ನೇ ಮನೆಗೆ ಗುರು ಬಂದಾಗ ಪಿತ್ರಾರ್ಜಿತ ಆಸ್ತಿಗಳು, ನಿಮ್ಮ ಹೊಲ ಜಮೀನು ಏನಾದ್ರೂ ಇದ್ರೆ ಅವು ನಿಮಗ್ ಬರಬಹುದು. ಯಾರಾದ್ರೂ ಹೊಲದ ಪೇಪರ್ಸ್ ರೆಡಿ ಆಗಿಲ್ಲ ಅಂದ್ರೆ ಪೇಪರ್ಸ್ ರೆಡಿ ಆಗ್ಬಹುದು. ಹೀಗೆ ವಿಶೇಷವಾಗಿ ನಿಮ್ಮ ಅಜ್ಜ ಮುತ್ತಜ್ಜರ ಆಸ್ತಿಗಳು ನಿಮಗೆ ಬರಬಹುದು. ಇದು ಒಂದು ಒಳ್ಳೆ ಅಂಶ ಆಗ್ತದೆ. ಒಟ್ಟಾರೆಯಾಗಿ 3ನೇ ಮನೆ ಗುರು ಬಂದ್ಬಿಟ್ಟು ಮದುವೆಗೂ ಒಳ್ಳೇದು ಮತ್ತು ಪಿತ್ರಾರ್ಜಿತ ಆಸ್ತಿಗಳು ಬರ್ಲಿಕ್ಕೂ ಕೂಡ ಒಳ್ಳೇದು. ಹಾಗೆಯೇ ಶನಿ ದೇವರೆಲ್ಲಿದ್ದಾರೆ ಅಂತ ನೋಡಿದ್ರೆ 11ನೇ ಮನೆಯಲ್ಲಿದ್ದಾರೆ. ಅದು ಕೂಡ ತುಂಬಾ ಒಳಿತು. ಸಂಪೂರ್ಣ ಲಾಭಗಳನ್ನ, ಸರ್ವ ಲಾಭ ಸ್ಥಾನದಲ್ಲಿರುವುದರಿಂದ ಲಾಭಗಳನ್ನ ಕೊಡ್ತಾ ಇರ್ತಾನೆ. ಈಗ ನೋಡಿ, ಈಗ ಜೂನ್ ವರೆಗೆ ಈ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆಗಲೂ ಕೂಡ ಕುಟುಂಬಕ್ಕೂ ಒಳ್ಳೇದಾಗ್ತಾ ಇರುತ್ತೆ, ದುಡ್ಡು ಕೂಡ ಬರ್ತಾ ಇರುತ್ತೆ. ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಹಿಂದಿನ ದಿನಗಳಲ್ಲಿ ಆ ಇನ್ವೆಸ್ಟಿಗೆ ಒಳ್ಳೆ ಪ್ರತಿಫಲ, ಹೆಚ್ಚು ಲಾಭವೇ ದಕ್ತಾ ಇರುತ್ತದೆ. ನೋಡಿ, ಒಟ್ಟಾರೆಯಾಗಿ ಗುರುಬಲ, ಸಂಪೂರ್ಣ ಗುರುಬಲ ನಿಮಗೆ ವೃಷಭ ರಾಶಿಯವರಿಗೆ ಜೂನ್ ತನಕ ಇದೆ. ಆ ನಂತರ 3ನೇ ಮನೆಗೆ ಹೋದಾಗ ಗುರುಬಲ ಸ್ವಲ್ಪ ಕಡಿಮೆ ಆದರೂ ಕೂಡ ನೀವು ಒಂದು ಕೆಲಸ ಮಾಡಿ, ಗುರುಗಳ ದೇವಸ್ಥಾನಕ್ಕೆ 1 ವರ್ಷಗಳ ಕಾಲ ಪ್ರತಿ ಗುರುವಾರ ಹೋಗಿ ಬನ್ನಿ. ಗುರುವಾರ ಆಗಲ್ಲ ಗುರುಗಳೇ ನಮಗೆ ಅಂತ ಈ ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ಭಾನುವಾರವೇ ಹೋಗಿ ಬನ್ನಿ. ಒಟ್ಟು ವಾರಕ್ಕೊಮ್ಮೆ ಹೋಗಿ ಬರೋದ್ರಿಂದ ಗುರುವಿನ ಆಶೀರ್ವಾದ ನಿಮಗೆ ಲಭಿಸುತ್ತದೆ. ಇನ್ನು ಶನಿದೇವರು 11ನೇ ಮನೆಯಲ್ಲಿ ಇದ್ದಾರೆ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಶನಿದೇವರ ಸಂಪೂರ್ಣ ಅನುಗ್ರಹ ನಿಮಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಏನಾದ್ರೂ ಪುಣ್ಯಗಳನ್ನು ಮಾಡಿದ್ರೆ, ಎಲ್ಲವೂ ಮಾಡಿರ್ತೀವಿ. ಮನುಷ್ಯ ಅಂದ್ಮೇಲೆ ಪುಣ್ಯದ ಕೆಲಸವನ್ನೂ ಮಾಡಿರ್ತಾನೆ, ಪಾಪಕರ್ಮಗಳನ್ನೂ ಮಾಡಿರ್ತಾನೆ. ಈಗ ಈ ಪುಣ್ಯದ ಫಲವನ್ನ ಉಣ್ಣೋ ಸಮಯ ನಿಮಗೆ. 11ನೇ ಮನೆಯಲ್ಲಿ ಶನಿದೇವರಿದ್ರೆ ಒಳ್ಳೆಯದೇ. ಆದ್ದರಿಂದ ನೀವು ಸರ್ವ ಲಾಭವನ್ನು ಉಂಟು ಮಾಡ್ತಾ ಇದ್ದಾನೆ. ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಶನಿದೇವರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ, ಗುರುಬಲವೂ ಕೂಡ ಇನ್ನೂ 2 ತಿಂಗಳಿದೆ. ಇನ್ನೂ 2 ತಿಂಗಳು ಮದುವೆ ಆಗ್ಲಿಲ್ದವರಿಗೆ ಮದುವೆ ಆಗೋ ಟೈಮ್ ಇದು. ಒಳ್ಳೇದಾಗ್ತದೆ. ನೀವು ವಿಶೇಷವಾಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು ರಾಹು ಕೇತು ನೋಡೋದಾದ್ರೆ, ರಾಹು ಕೇತು ಈಗ 4ನೇ ಮನೆಯಲ್ಲಿದ್ದಾನೆ, ರಾಹು 10ನೇ ಮನೆಯಲ್ಲಿದ್ದಾನೆ. ರಾಹು ಕೆಲಸ 10ನೇ ಮನೆಯಲ್ಲಿದ್ರೆ ರಾಹು ಅದು ಒಳ್ಳೇದೇ, ಏನು ತೊಂದರೆ ಇಲ್ಲ. ಕೇತು 4ನೇ ಮನೆಯಲ್ಲಿದ್ದಾನೆ. ಧ್ಯಾನ ಮತ್ತು ದಾನ ಮಾಡ್ಲಿಕ್ಕೆ ತುಂಬಾ ಮನಸ್ಸನ್ನು ಕೊಡ್ತಾ ಇರ್ತಾನೆ. 4ನೇ ಮನೆ ಕೇತು, ಯಾರಿಗಾದ್ರೂ ಜಾತಕದಲ್ಲಿ 4ನೇ ಮನೆ ಕೇತು ಇದ್ರೆ ಅವರು ದಾನ ಧರ್ಮ ಮಾಡ್ಲಿಕ್ಕೆ ತುಂಬಾ ಮನಸ್ಸು ಇರ್ತದೆ. ಅವ್ರಿಗೆ ದುಡ್ಡು ಇಟ್ಕೋಬೇಕನ್ನೋ ಮನಸ್ಸಿರಲ್ಲ. ಅದ್ರ ಬದಲು ಯಾರೋ ಕಷ್ಟ ಅಂದ್ರೆ ಕೊಟ್ಟು ಬಿಡ್ಬೇಕು ಅನ್ನೋ ಮನಸ್ಸು ಇರುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ಯುಗಾದಿ ತುಂಬಾ ಚೆನ್ನಾಗಿದೆ. ಇನ್ನು 2 ತಿಂಗಳ ನಂತರ ಅಂದ್ರೆ ಜೂನ್ 4 ಅಥವಾ 5ಕ್ಕೆ ಗುರು ಮುಂದಿನ ಮನೆಗೆ ಹೋಗ್ತಾರೆ, ಅಂದ್ರೆ 3ನೇ ಮನೆಗೆ ಹೋಗ್ತಾರೆ. ಆಗ ಕಟಕ ರಾಶಿಗೆ ಹೋದಾಗ ಗುರು ಅಲ್ಲಿಂದ 1 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ ಗುರು ಅನುಗ್ರಹಕ್ಕಾಗಿ ಗುರುಗಳ ದೇವಸ್ಥಾನಕ್ಕೆ ನೀವು ಹೋಗೋದು ತುಂಬಾ ಒಳಿತು, ತುಂಬಾ ಒಳ್ಳೆಯದು.
ನೋಡಿ ಒಂದೊಂದು ಸಣ್ಣ ಸಣ್ಣ ಚೇಂಜಸ್ ಕೂಡ ನಿಮಗೆ ತುಂಬಾ ಒಳ್ಳೆಯದನ್ನು ಮಾಡಿಬಿಡಬಹುದು. ಗುರು ಒಳ್ಳೆ ಸ್ಪಾಟ್ ನಲ್ಲಿ ಇದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ ಅಂದಾಗ ಅಥವಾ ಒಳ್ಳೆ ಸ್ಥಾನಗಳಲ್ಲಿ ಇದ್ದಾನೆ ಅಂದಾಗ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಗುರು 3ನೇ ಮನೆಗೆ ಹೋದಾಗ ಸ್ವಲ್ಪ ಗುರುಬಲ ಕಡಿಮೆ ಆಗ್ತದೆ. ಆದ್ದರಿಂದ ಅಂದ್ರೆ ಜೂನ್ ನಿಂದ ನೀವು ಸ್ವಲ್ಪ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಶನಿದೇವರು ತುಂಬಾ ಒಳ್ಳೆ ಸ್ಪಾಟ್ ಅಲ್ಲಿ ಇದ್ದಾರೆ. ಶನಿದೇವರು ಮುಂದಿನ ವರ್ಷ ಜೂನ್ ನಂತರ 2027 ಜೂನ್ ನಂತರ ಮೇಷ ರಾಶಿಗೆ ಬಂದಾಗ ನಿಮಗೆ 7.5 ಆರಂಭ ಆಗ್ತದೆ. ಅಲ್ಲಿ ತನಕ ನಿಮ್ಗೆ ಟೈಮ್ ಚೆನ್ನಾಗಿದೆ. ಶನಿದೇವರ ಮೂಲಕ ನೋಡಿದಾಗ ಆಶೀರ್ವಾದ ಇದೆ. ನೀವು ಈ ಯುಗಾದಿಯನ್ನ ತುಂಬಾ ಖುಷಿಯಾಗಿ ಆಚರಿಸಬಹುದು. ಇನ್ನೂ 2 ತಿಂಗಳಿದೆ, ಮದುವೆ ಆಗ್ಲಿದ್ದವರಿಗೆ ಮದುವೆ ಆಗ ಯೋಗ ಇದೆ. ನೀವು ಏನು ಒಳ್ಳೆ ಕೆಲಸ ಇದ್ರು ಮಾಡ್ಕೋಬಹುದು. ಮತ್ತೆ ನೆಕ್ಸ್ಟ್ ಜೂನ್ ಅಂದ್ರೆ 2027 ನಲ್ಲಿ ಕಟಕ ರಾಶಿಯಿಂದ ಗುರು ಸಿಂಹ ರಾಶಿಗೆ ಹೋದಾಗ ಮತ್ತೆ ಗುರುಬಲ ಬರ್ತದೆ. ಆಗ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೇವೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಿಗೆ ಏನೇ ತೊಂದರೆ ಇದ್ರು, ಅದರಲ್ಲೂ ಕೂಡ ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳಾಗಿದ್ರೆ ನೀವು ನಮಗೆ ಕರೆ ಮಾಡಬಹುದು. ನಾವು ಏನ್ ಮಾಡ್ಬೇಕು ಅಂತ ಸಲಹೆ ನೀಡ್ತೇವೆ. ಜಾತಕ ರೀತ್ಯ ಕುಂಡಲಿ ಇಲ್ಲಿ ಏನಾದ್ರೂ ದೋಷ ಇದ್ರೆ ಆಗ್ಲೂ ಕೂಡ ನೀವು ನಮ್ಗೆ ಕರೆ ಮಾಡಿ ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.